ಈಗಾಗಲೇ ಮಂಗಳೂರಿನಲ್ಲಿ ಸುಮಾರು 49 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಮೀನುಗಾರಿಕೆ ಬಂದರು ನಿರ್ಮಾಣ ಕಾರ್ಯವನ್ನು ಕೂಡ ಈಗಾಗಲೇ ಪೂರ್ಣಗೊಂಡಿದೆ. ಅನೇಕ ಹೊಸ ಕಾರ್ಯಕ್ರಮಗಳನ್ನು ಕೂಡ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಸಮೀಕ್ಷೆ ಪ್ರಕಾರ ಈಗಾಗಲೇ 99% ಮೀನುಗಾರರು ಬಹಳ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂತ ಹೇಳಿ ಒಂದು ಸಮೀಕ್ಷೆ ಕೂಡ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಸಣ್ಣ ಸಣ್ಣ ಮೀನುಗಾರಗಳನ್ನ ಅವರನ್ನು ನುಂಗ್ಕೊಳ್ತಾ ಇದ್ದಾರೆ. ಅವರ ಬದುಕಿಗೆ ಕಷ್ಟ ಆಗ್ತಾ ಇದೆ ಕೂಡ ನಮ್ಮಲ್ಲಿ ವರದಿ ಇದೆ. ಇದೆಲ್ಲ ಕೂಡ ನಾವು ಚರ್ಚೆಯನ್ನು ಮಾಡಿ ನಮ್ಮ ಸ್ಥಳೀಯ ಮೀನುಗಾರಿಕೆ ರಕ್ಷಣೆಯನ್ನು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗ ಒಂದು ವರದಿಯನ್ನು ಕೂಡ ನಮ್ಮ ಸಂಸ್ಥೆಯವರು ಮಂಗಳೂರಿನಲ್ಲಿ ಚರ್ಚೆ ಮಾಡಿ ನಿಮ್ಮತ್ತೆಲ್ಲ ಕೆಲವು ವರದಿಯನ್ನ ಕೊಟ್ಟಿದ್ದಾರೆ. ಅದು ಬಹಳ ಉಪಯುಕ್ತವಾದ ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಎಲ್ಲ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಬಯಲುಸೀಮೆಯ ಪ್ರದೇಶದ ರೈತರನ್ನ ಬದುಕಿಸಲಿಕ್ಕೆ ಯಾವ ರೀತಿ ನಾವು ಸಂಕಲ್ಪವನ್ನ ಹೊಂದಿದ್ದೀವೋ ಅದೇ ರೀತಿ ಮೀನುಗಾರರು ಮತ್ತು ಕರಾವಳಿ ಪ್ರದೇಶದ ಎಲ್ಲ ಈ ಮೀನುಗಾರರ ಬದುಕಿನಲ್ಲಿ ಬಗ್ಗೆ ನಮ್ಮ ಸರ್ಕಾರ ದಟ್ಟವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಕಾರ್ಯಕ್ರಮ ಇದೆ. ನೀವು ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ಕಾರ್ಯಕ್ರಮ ಈ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಬಳ್ಕಾಲ್ ವೈದ್ಯ ಅವರ ಮುಖಂಡತ್ವದಲ್ಲಿ, ಜೊತೆಗೆ ಹಿಂದೆ ಕೆಲವು ಮೀನುಗಾರರ ಸಚಿವರಾಗಿದ್ದವರು ಬೇರೆ ಬೇರೆ ಸಮಾಜದವರು ಇದ್ರು. ಆದರೆ ಈಗ ನಾವು ಇದನ್ನ ಬಹಳ ಜವಾಬ್ದಾರಿಯಾಗಿ ನಿಮ್ಮ ನೋವು ನಿಮ್ಮ ಕಷ್ಟವನ್ನು ಹರ್ಕೊಂಡಂತ ಒಬ್ಬ ಶಾಸಕರಿಗೆ, ನಿಮ್ಮಲ್ಲೇ ಹುಟ್ಟುವಂಥವ್ರಿಗೆ, ನಿಮ್ಮ ಮಣ್ಣಿನ ಮಗನಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು, ಯಾಕೆಂದ್ರೆ ನಿಮ್ಮ ಕಷ್ಟ ಅವರಿಗೆ ಅಲ್ಲಿದೆ ನಿಂತ್ಕೊಂಡು ನಮಗೆ ಸೈಕಲ್ ಮೇಲೆ ಸ್ಕೂಟರ್ ಮೇಲೆ ಮೀನು ಮಾರಾಟ ಮಾಡ್ತಿದ್ರು. ಈಗ ಹಿಂದೆ 150 ವಾಹನಗಳನ್ನ ಬೆಂಗಳೂರು ಕೊಟ್ಟರು. ಇವತ್ತು ಕೂಡ ನಾನು ಇಲ್ಲಿ ನೋಡಿದೆ, ವಾಹನಗಳೆಲ್ಲ 3 ವೀಲರ್ಗಳೆಲ್ಲ ಬಂದು ಮಾರಾಟವನ್ನು ಮಾಡಲಿಕ್ಕೆ ಒಳ್ಳೆ ಎಲೆಕ್ಟ್ರಿಕ್ ಗಾಡಿಗಳನ್ನ ಕೊಡ್ತಾ ಇದ್ದು ನಾನು ಖಂಡಿತ ನೋಡಿದ್ದೇನೆ. ಸೊ ಮೊನ್ನೆ ನೋಡಿದೆ ಮೀನಿನ ಚರಂದಲ್ಲಿ ಯಾವ್ದೊಂದು ಪ್ಯಾಕ್ ಮಾಡ್ತಾ ಇರೋದು ಕೂಡ ಇತ್ತು. ಹಂಗೆ ಇವತ್ತು ವಿಶೇಷವಾಗಿ ನಮ್ಮ ಕೈಗಾರಿಕೆಯಲ್ಲಿ ಇವತ್ತು ಬೆಳ್ಕೊಂಡು ಇವತ್ತು ಬರ್ತಾ ಇದೆ. ಸೊ ಹೆಚ್ಚು ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅನ್ನೋದು ನಮ್ಮ ಗುರಿ. ಇವತ್ತು ನಮ್ಮ 5 ಗ್ಯಾರಂಟಿ, ಯಾಕೆ 5 ಗ್ಯಾರಂಟಿ ಕೊಟ್ಟು ಅಂದ್ರೆ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ. ಪೆಟ್ರೋಲು, ಡೀಸೆಲ್ ಬೆಲೆ, ನಮ್ಮ ಪದಾರ್ಥಗಳು ಎಲ್ಲ ಕೂಡ ಜಾಸ್ತಿ ಆಗೋಯ್ತು. ಈ ನಮ್ಗೆ ನಮ್ಮ ಬಿಜೆಪಿ ಸ್ನೇಹಿತರುಗಳು ಕೂಡ ಕೇಂದ್ರ ಸರ್ಕಾರದವರು ಇದ್ರ ಬಗ್ಗೆ ಬಹಳ ಟೀಕೆ ಮಾಡ್ತಾ ಇದ್ದಾರೆ. ಇದನ್ನ ನಮ್ಮ ದೇಶ ಹಾಳಾಗೋಯ್ತು, ರಾಜ್ಯ ಹಾಳಾಗೋಯ್ತು ಅಂತ. ಈಗ ಕೊನೆಗೆ ನೀವು ಮಧ್ಯಪ್ರದೇಶ ನೋಡಿ, ಬೇರೆ ಬೇರೆ ರಾಜ್ಯ ನೋಡಿ, ಈ ಮೊನ್ನೆ ಮಹಾರಾಷ್ಟ್ರ ನೋಡಿ, ಅಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿಬಿಟ್ರು. ನಾವು ಈ ಗೃಹಲಕ್ಷ್ಮಿ ಮಾಡಿದ್ಮೇಲೆ ಅವರು ಬೇರೆ ಒಂದು ಕಾರ್ಯಕ್ರಮ ಮಾಡಿದ್ರು, ಅನೌನ್ಸ್ಮೆಂಟ್ ಮಾಡಿ ಅವರು 1500 ರೂಪಾಯಿ ಕೂಡ ತೀರ್ಮಾನ ಮಾಡಿದ್ರು. ನಮ್ಮ ಸರ್ಕಾರ ಬಂದ್ಮೇಲೆ 2000 ಕೊಡ್ತೀವಿ ಅಂತ ಬಿಜೆಪಿ ಅವರು ಹೇಳಿದ್ದಾರೆ. ನಾವು ಹೇಳಿದ್ದೇವೆ 3000 ಕೊಡ್ತೀವಿ, ದೊಡ್ಡ ರಾಜ್ಯ ಅದು, 3000 ಕೊಡ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಹೇಳಿದೆ. ಅಂದ್ರೆ ಬಿಜೆಪಿ ನಾಯಕರು ಕೂಡ ಅರ್ಥ ಆಯ್ತು, ಇವತ್ತು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಅಂತ. ಇವತ್ತು ನಮ್ಮ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ, 10 kg ಅಕ್ಕಿ ಸಿಗ್ತಾ ಇದೆ, ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನ ನಿಮ್ಮ ಮನೆ ಜ್ಯೋತಿಯನ್ನ ಬೆಳೆಸ್ತಾ ಇದ್ದೀವಿ, 200 ಯೂನಿಟ್ ವರೆಗೂ ಕೂಡ ಅನ್ನೋದನ್ನ ತಾವೆಲ್ಲ ಗಮನಿಸ್ತಾ ಇದ್ದೀವಿ. ಸೊ ಹಂಗೆ 5 ಗ್ಯಾರಂಟಿಗಳನ್ನ ಏನು ಇವತ್ತು ನಾವು 56,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ನಾವೇನು ಕಾಂಗ್ರೆಸ್ ಬಿಜೆಪಿ ದಳ ಅಂತ ಅಲ್ಲ, ಯಾರೇ ಆಗಲಿ ನಿಮ್ಮ ಬದುಕು ವೈಯಕ್ತಿಕವಾಗಿ ವರ್ಷಕ್ಕೆ ಒಂದು 50-60,000 ರೂಪಾಯಿ ಅಷ್ಟು ನೇರವಾಗಿ ಒಂದೊಂದು ಕುಟುಂಬಕ್ಕೆ ಸಹಾಯ ಮಾಡುವಂತ ಒಂದು ದಿಟ್ಟ ತೀರ್ಮಾನ ತೆಗೆದುಕೊಂಡಿದ್ದು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಆ ತೀರ್ಮಾನವನ್ನು ತೆಗೆದುಕೊಂಡು ಇಡೀ ದೇಶಕ್ಕೆ ಒಂದು ಕರ್ನಾಟಕ ಮಾಡಲ್ ಅಂತ ಇವತ್ತು ನಾವು 5 ಗ್ಯಾರಂಟಿಗಳನ್ನು ಇವತ್ತು ಕೊಡ್ತಾ ಇದ್ದೇವೆ. ನನಗೂ ಕೂಡ ಒಂದು ಬದುಕಿನಲ್ಲಿ ಒಂದು ಸಮಾಧಾನ ಇದೆ. ನನಗೆ ನಿಮ್ಮೆಲ್ಲರ ಅಭಿವೃದ್ಧಿಗೆ ನಾವು ಶ್ರಮ ಪಡ್ತಾ ಇದೀವಲ್ಲ, ನಿಮ್ಮ ಕಷ್ಟ ಸುಖಕ್ಕೆ ಎಷ್ಟೋ ಜನ ಆ ಮಕ್ಕಳು ಬದುಕು ವ್ಯವಹಾರ ವಹಿವಾಟು ಎಲ್ಲ ಮಾಡಿಕೊಂಡು ಸಾಲ ತೀರ್ಸ್ಕೊಳ್ತಾ ಇದ್ದಾರೆ, ವೃತ್ತಿ ಕಾಪಾಡ್ತಾ ಇದ್ದಾರೆ, ಕಷ್ಟ ಮತ್ತೊಂದು ಎಲ್ಲ ಸಹಾಯ ಮಾಡುವಂತ ಒಂದು ಅವಕಾಶ ನಮಗೆ ಸಿಗ್ತಲ್ಲ. ಇದಕ್ಕೆ ನೀವೆಲ್ಲ ಕೂಡ ಸಹಕಾರವನ್ನು ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.